ಗುರುಜಿ, ಈಗ ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ಈ ಒಂದು ವಿಭಾಗದಲ್ಲಿ ಯಾವೆಲ್ಲ ವಿಶೇಷ ವಿಚಾರಗಳು ನಮ್ಗಾಗಿ ಕಾಯ್ತಿದೆ ಅಂತ ಕೇಳಬಹುದೇ? ಖಂಡಿತ. ಧರ್ಮಾರ್ಥ ಕಾಮ ಮೋಕ್ಷ ಅಂತ 4 ವಿಶೇಷವಾಗಿರ್ತಕ್ಕಂಥ ಪದಗಳು, 4 ತತ್ವಗಳು. ಈ 4 ತತ್ವಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮವಾಗಿ ನಡ್ಕೊಂಡವನು ಕಾಮ ಅಪೇಕ್ಷೆಗಳು ಪರಿಪೂರ್ಣವಾಗುತ್ತೆ, ಜೀವನದ ಅರ್ಥ ತಿಳ್ಕೊಳ್ತಾನೆ, ಮೋಕ್ಷಕ್ಕೆ ಹೋಗೋದು ಕಚಸಿದ್ಧ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಶತಮಾನಂ ಭವತಿ ಶತಾಯು ಪುರುಷತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ಆ 100 ಸೌಂದರ್ಯವಾಗಿರ್ತಕ್ಕಂಥ ಜೀವನ ಚರಿತ್ರೆಯ ಸೌಂದರ್ಯ ಲಹರಿಯಲ್ಲಿ ಏನು ಹೇಳುತ್ತೆ? ಪ್ರತಿಯೊಬ್ಬ ಮನುಷ್ಯ ಹೊರಗಡೆ ಇರತಕ್ಕಂಥ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯನ ಹೆಚ್ಚಿಕೊಳ್ಳಿ ಅಂತ. ಧರ್ಮದಲ್ಲಿ ಏನು ಹೇಳುತ್ತೆ? ಇವತ್ತಿಗೂ ಸುಂದರವಾಗಿರತಕ್ಕಂಥ ಜೀವನ ಸತ್ಯಂ ಶಿವಂ ಸುಂದರಂ. ಸತ್ಯವಾಗಿರತಕ್ಕಂಥ ಪೀಠ, ಮೇಲ್ಭಾಗ ಇರತಕ್ಕಂಥ ಲಿಂಗ, ಎರಡೂ ಪ್ರಭಾವಳಿ ಸ್ವರೂಪವಾಗಿರ್ತಕ್ಕಂಥ ಸುಂದರವಾಗಿರೋ ಸುಂದರ ಮೂರ್ತಿ. ಸತ್ಯಂ ಶಿವಂ ಸುಂದರಂ. ಅದಕ್ಕೆ ಸತ್ಯಂ ವದ ಧರ್ಮಂ ಚರ. ಧರ್ಮ ಎಂದಿಗೂ ಇರುತ್ತೋ ಆ ಧರ್ಮದಲ್ಲಿ ನಡೀತಾ ಇರ್ಬೋದು. ಚರಲಕ್ಷ್ಮೀ ಸ್ಥಿರವಾಸಃ ಅಂತ ಲಕ್ಷ್ಮಿ ನೆಲೆಸೋದು ಸಾಕ್ಷಾತ್ ಮನೆ ಲಕ್ಷ್ಮಿಯಲ್ಲಿ. ಆ ಮನೆ ಲಕ್ಷ್ಮಿ ಯಾರೋ? ಗೃಹಲಕ್ಷ್ಮಿ. ಬನ್ನಿ ಮನೆಗೆ ಹೋಗೋಣ. ಸಾಕ್ಷಾತ್ ಶಿವಂ ವಾಸ್ತೋಲೆ ಮತ್ತಷ್ಟು ವಿಚಾರ ಮಾತಾಡೋಣ. ಉತ್ತರಾಯಣ ಪುಣ್ಯಕಾಲ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದಕ್ಷಿಣಾಯಣ, ಉತ್ತರಾಯಣ ಎರಡೇ ಕಾಲಗಳು. ಈ ಎರಡೂ ಕಾಲಗಳಲ್ಲಿ ಉತ್ತರಾಯಣ ಪುಣ್ಯಕಾಲ ಸಾಕ್ಷಾತ್ ಮಹಾವಿಷ್ಣುದು, ಆದರೆ ಶಿವನ ಆರಾಧನೆಯನ್ನೇ ಮಾಡ್ಕೊಂಡ್ಬರ್ತೀವಿ. ದಕ್ಷಿಣಾಯಣ ಪುಣ್ಯಕಾಲ ಸಾಕ್ಷಾತ್ ಶಿವಂದು, ಆದರೆ ಎಲ್ಲ ವಿಷ್ಣು ಪೂಜೆಗಳನ್ನು ಮಾಡ್ಕೊಂಡ್ಬರ್ತೀವಿ. ಅದಕ್ಕೆ ಅಲ್ಲೂ ತೋರಿಸುತ್ತೆ ಪ್ರಕೃತಿ ಏನು ಅಂದರೆ, ಇಡೀ ಜಗತ್ತಲ್ಲಿ ಕಾರ್ತಿಕ ಮಾಸ, ಮಾಘ ಮಾಸ ವಿಷ್ಣುದು, ಆದರೂ ಸಹ ಸಾಕ್ಷಾತ್ ಶಿವನ್ ಪೂಜೆ ಮಾಡ್ತೀವಿ ಶಿವರಾತ್ರಿ ಎಂದು. ಕಾರ್ತಿಕ ಮಾಸ ಶಿವಂದು, ಆದರೂ ಸಹ ಶ್ರಾವಣ ಮಾಸ ನಂತರ ಕಾರ್ತಿಕ ಮಾಸ ಬರೋದ್ರಿಂದ ಬೆಳಕಿಗೆ ವಿಶೇಷವಾಗಿ ಸಾಕ್ಷಾತ್ ಮಹಾವಿಷ್ಣು. ಇಂಥ ತತ್ವದಲ್ಲಿ ನೀವು ನಂದನಾಂ ಸಂವತ್ಸರ. ಈ ಸಂವತ್ಸರ ನಂದನ ಅಂದರೆ ನಂದನವಾಗೋಗುತ್ತೆ. ನಂದನವಾಗುತ್ತೆ ಅಂದರೆ ಗೋಕುಲ ನಂದನ ಆಗಿರತಕ್ಕಂಥ ಕೃಷ್ಣ ಪರಮಾತ್ಮ ಪುನರ್ಜನ್ಮ, ಪುನರ್ಸೃಷ್ಟಿ, ಜ್ಞಾಪಕ ಶಕ್ತಿ, ಸರ್ವಶಕ್ತಿಯು ಕಲಿಯುಗದಲ್ಲಿ. ಅದಕ್ಕೆ ಅವನು ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈ ಭಾರತ ದೇಶಕ್ಕೆ ಪದೇ ಪದೇ ನಾ ಬರ್ತಾ ಇರ್ತೀನಿ ಧರ್ಮ ನೆಲ್ಸಕ್ಕೆ ಅಂತಾನೆ. ಕೃಷ್ಣ ಪರಮಾತ್ಮನ ಜ್ಞಾಪಕ ಶಕ್ತಿ ಬಂದಾಯ್ತು. ಗೌರಿ ಅನುಗ್ರಹವಾಗಿ ಪಡೆದಿರತಕ್ಕಂಥ ನ್ಯಾಯದೇವತೆ ಕಣ್ಣನ್ನು ತೆಗಿತಾ ಇದ್ದಾಳೆ. ಗಾಂಧಾರಿ ಗೌರಿ ಪುತ್ರಸ್ಯ. ಅದಕ್ಕೆ ಆ ಗೌರಿನೇ ಗಾಂಧಾರಿ ಆಗಿರತಕ್ಕಂಥ ನ್ಯಾಯದಲ್ಲಿ ಇವತ್ತು ಧರ್ಮದಲ್ಲಿ ಇದ್ದವರಿಗೆ ಮಾತ್ರ ಜಯ. ಅದಕ್ಕೆ ನಂದನಾಂ ಸಂವತ್ಸರ ಅಂದರೆ ನಂದನವಾಗೋಗುತ್ತೆ. ನಂದನ ಅಂದರೆ ಇನ್ನೊಂದು ಅರ್ಥ ಏನು ಅಂದರೆ ದೀಪ ಆರೋಗದ ಸಮಯ ಬಂತು ಅಂತ. ಕಲಿಯುಗದ ಅಂತ್ಯದ ಸಮಯದಲ್ಲಿ 622 ಕೋಟಿಯಲ್ಲಿ 32 ಕೋಟಿ 1 ಲಕ್ಷ ಜನ ಉಳಿತಾರೆ ಅಂದರೆ ಎತ್ತರ ಸ್ಥಾನದಲ್ಲಿ ಯಾರಿರ್ತಾರೋ, ಭಾರತ ದೇಶವನ್ನ ಯಾರು ಕೆಟ್ಟಗಳಿಗೆ ನೋಡ್ತಾರೋ, ಯಾರ್ಯಾರು ವಿಶೇಷವಾಗಿ ಭಾರತವನ್ನ ಶತ್ರುತ್ವ ಆಗ್ತಾರೋ, ಇಡೀ ಜಗತ್ತಿನಲ್ಲಿ ಜಾತಿ ಮತ ಭೇದಕ್ಕಿಂತ ಧರ್ಮಾರ್ಥ ಕಾಮ ಮೋಕ್ಷ 4 ಪದಗಳನ್ನ, 4 ಶ್ರೀಚಕ್ರಗಳನ್ನ 4 ದಿಕ್ಕಲ್ಲಿ ಪ್ರತಿಷ್ಠಾಪನೆ ಮಾಡೋ ಶಂಕರಾಚಾರ್ಯರು ಭಾರತ ದೇಶದ ದಕ್ಷಿಣ ಮಾತ್ರ ಕಾಪಾಡತ್ತೆ. ಸತ್ಯ ಸತ್ಯ ಸತ್ಯ. ಉಳಿವು ಅಳಿವು ಅಲ್ಲಿ ಪ್ರತಿಯೊಬ್ಬ ಮನುಷ್ಯ ಒದ್ದಾಡ್ತಾನೆ. ನೆಂಟರು ನೋಡ್ಕೊಂಡು ಒದ್ದಾಡ್ತಾನೋ, ಸ್ವಂತದವ್ರು ನೋಡ್ಕೊಂಡು ಒದ್ದಾಡ್ತಾನೋ. ಹೋಗೋ ಜೀವನ ಯಾರು ಹಿಡಿಯಕ್ಕಾಗಲ್ಲ. ಹೋಗ್ತಾ ಇರೋ ಜೀವನ ಕಾಪಾಡಿದವ್ರು ಯಾರು? ಎಷ್ಟು ಜನ ಕಾಪಾಡ್ಕೊಂತಾರೆ? ಅಲ್ಲಿ ಜಾತಿ ಮತ ಕೂಡ ಅಲ್ಲೂ ಇರಲ್ಲ. ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ. ಆಗ ಕಾಪಾಡೋದು, ನೀನು ಈ ಜಾತಿಯವನು, ನೀನು ಹತ್ರಕ್ಕೆ ಬರಬೇಡ, ನನಗೆ ಮಡಿ ಅಂತೀರಾ? ಜಗತ್ತಲ್ಲಿರೋದು ಆಕಳಿರ್ತಕ್ಕಂಥ ವಿಚಾರ. ಆಕಳು ಅಂದ್ರೆ ಇವತ್ತಿಗೂ ನಿಸ್ವಾರ್ಥ ಸೇವೆನ ಮಾಡುತ್ತೆ ಕಾಮಧೇನು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಹಾಲು ಕುಡಿಯಕ್ಕೆ ಮೊದಲು ಅದು ಆಕಳ ಎಂಜಲಾಗಿರುತ್ತೆ. ಮಡಿ ಅನ್ನೋದು ಎಲ್ಲಿದೆ? ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತಿಗೂ ಎಂಜಲು ಅನ್ನೋ ವಿಚಾರ. ಆ ಎಂಜಲು ಅನ್ನೋದು ಬಾಯಿ ಎಂಜಲು. ಇವತ್ತು ಹೇಳೋ ಮಂತ್ರವೆಲ್ಲ ಬಾಯಿ ಎಂಜಲೆ. ಎಲ್ಲ ಉಗಿದು ಬಿದ್ದಿರೋ ಬೀಜಗಳಿಂದ ಬಂದಿರತಕ್ಕಂಥ ಹಣ್ಣುಗಳೇ ದೇವರಿಗೆ ಇಡತಕ್ಕಂಥದ್ದು. ಆದರೆ ಕಲ್ಪವೃಕ್ಷ ಆಗಿರ್ತಕ್ಕಂಥ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಮಾತ್ರ ಗಿಡವನ್ನು ನೆಟ್ಟರನೇ ಸಸಿ ಆಗತಕ್ಕಂಥ ವಿಚಾರ. ಆ ಸಸಿ ಗಿಡ ಆದ ಮೇಲೆ ದೊಡ್ಡ ವೃಕ್ಷವಾಗತಕ್ಕಂಥ ಸಮಯ. ಅದಕ್ಕೆ ಈ ಎರಡನ್ನ ಪೂರ್ಣ ಫಲ ಅಂತ ಕರೀತಾರೆ. ಪೂರ್ಣ ಫಲವಾಗಿರ್ತಕ್ಕಂಥ ತೆಂಗಿನಕಾಯಿ ಸಾಕ್ಷಾತ್ ಶಿವನಂಶ, 2 ಹಣ್ಣುಗಳಾಗಿರ್ತಕ್ಕಂಥ ಬಾಳೆಹಣ್ಣು ಲಕ್ಷ್ಮೀನಾರಾಯಣ ಅಂಶ, ಎರಡೂ ಸತ್ಯವಾಗಿರ್ತಕ್ಕಂಥ ಶಕ್ತಿ ಅಂಶ ಅಮ್ಮನವರಿಗೆ ಹೊಡಿತಕ್ಕಂಥ ವಿಚಾರ. ನರಸಿಂಹಸ್ವಾಮಿಗೆ ಶಕ್ತಿ ಬರುತ್ತೆ ಅಹೋಬಿಲದಲ್ಲಿ. ಅದಕ್ಕೆ ನವನಾರಸಿಂಹ. ಇವತ್ತಿಗೂ ಜ್ವಾಲಾಹೋಬಿಲ ಮಾಲೋಲ ಕ್ರೋಡ ಕಾರಂಜ ಭಾರ್ಗವ ಯೋಗಾನಂದ ಛತ್ರವಟ ಪಾವನ ನವಮೂರ್ತಯೇ. 9 ಕ್ಷೇತ್ರ ನವನರಸಿಂಹ, 9 ನವನಾರಾಯಣ. ಇಡೀ ಜಗತ್ತಲ್ಲಿ ನಮ್ಮಲ್ಲಿರ್ತಕ್ಕಂಥ ನವಗ್ರಹ ದೋಷಗಳನ್ನು ಹೋಗಲಾಡಿಸ್ತಕ್ಕಂಥ ದೇವತೆಗಳು. ಇದಕ್ಕೆ ಋಣ ವಿಮೋಚನಾಥ ಅನ್ನೋ ಈಶ್ವರ ಋಣವನ್ನು ತೀರಿಸ್ತಾನೆ. ಕಲ್ಪವೃಕ್ಷವಾಗಿ ಸಾಕ್ಷಾತ್ ಮಹಾವಿಷ್ಣು ಕಲ್ಯಾಣ ವೆಂಕಟೇಶ್ವರನಾಗ್ತಾನೆ. ಇಡೀ ಜಗತ್ತಿಗೆ ಬ್ರಹ್ಮಾಂಡ ಅನ್ನೋ ಬ್ರಹ್ಮ ಗರುಡ ಪಕ್ಷಿಯಾಗಿ ಇವತ್ತಿಗೂ ಆವಿರ್ಜಿಸ್ತಾನೆ.
ಅದಕ್ಕೆ ಅವಿರ್ಭಾವಂ ಸಂಭೂತ ಅಂದರೆ ಬ್ರಹ್ಮಲೋಕ ಸೃಷ್ಟಿಯಾಗತ್ತೆ, ಭೂಮಿಯಲ್ಲಿ ಜಗನ್ಮಾತೆ ನೆಲೆಸಿ ಬರ್ತಾಳೆ, ಇಡೀ ಜಗತ್ತು ಸಾಧನೆ ಆಗತ್ತೆ. ಆ ಜಗನ್ಮಾತೆ ಬರಕ್ಕೋಸ್ಕರನೇ ಇವತ್ತು ಮೈಸೂರು ಪ್ರಾಂತದಲ್ಲಿರ್ತಕ್ಕಂಥ ಅಷ್ಟೂ ಜನಕ್ಕೆ ಶಕ್ತಿಯುತವಾಗಿರ್ತಕ್ಕಂಥ ನಮ್ಮೆಲ್ಲರ ಶಕ್ತಿಯನ್ನು ಕೊಡ್ತಕ್ಕಂಥ ಚಾಮುಂಡೇಶ್ವರಿಗೆ ನಾವೆಲ್ಲರೂ ಶಕ್ತಿಯನ್ನು ಕೊಡಬೇಕು. ನಾರಾಯಣ ಸ್ವತಃ ಹೆಣ್ಣಾಗಿ ಹುಟ್ಟಿದಾನೆ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಹೆಣ್ಣು ಮಗುವಾಗಿ ಇವತ್ತಿಗೂ ಜೀವನ ಚರಿತ್ರೆ ಸತ್ಯ. ಅದಕ್ಕೆ ಇನ್ನು ಮೇಲೆ ಎಲ್ಲರೂ ಮನೆಯಲ್ಲಿ ನಾರಾಯಣಿಯಂ ಅಂತಕ್ಕಂಥದ್ದು ಹೇಳ್ಕೊಳ್ಳಿ. ಕುದುರೆ ಲಾಳಗಳನ್ನು ಕಟ್ಟಿದ್ದೀರಾ, ಒಳಗಡೆ ಪ್ರವೇಶ ಮಾಡುವಾಗ ಎದುರುಗಡೆ ದೃಷ್ಟಿ ಬೀಳಬಾರದು ಅಂತ ಲಕ್ಷ್ಮೀ ನರಸಿಂಹ ಆಂಜನೇಯ ಪ್ರತಿಪಾದವಾಗಿ ಕೂತಿರ್ತಕ್ಕಂಥವನು. ಆಂಜನೇಯನ ಬಾಲ ಹಿಡ್ಕೊಂಡ್ರೆ ಜಗತ್ತಲ್ಲಿ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾಸಂದು ಮತ್ಕಾರ್ಯ ಸಾಧೆ ಪ್ರಭು. ಎಲ್ಲ ಸಾಧನೆಗಳನ್ನು ಆಂಜನೇಯ ಮಾಡಿಕೊಡ್ತಾನೆ. ಮನೆಯಲ್ಲಿ ಎಲ್ಲರೂ ದೀಪಗಳನ್ನು ಬೆಳಗಿಸಿದ್ದೀರಾ, ಆದರೆ ಲೋಕರಕ್ಷಣೆಗೋಸ್ಕರ ಬೆಳೆಸಿರೋದು ಧರ್ಮಚೈತನ್ಯ ಯಾತ್ರೆಯಲ್ಲಿ ಅಂಥ ದೀಪ ನ ಭೂತೋ ನ ಭವಿಷ್ಯತಿ. ಇಡೀ ಜಗತ್ತಲ್ಲ, ವಿಶ್ವಾದ್ಯಂತ ಎಲ್ಲ ಜಾತಿ ವರ್ಗದವರು ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಬೆಳಗಿರೋದು ಸತ್ಯ. ಆದರೆ ಮುಸಲ್ಮಾನ್ ಬಾಂಧವರು ಗುಲ್ಬರ್ಗಾಲಿ ಇಡೀ ಇತಿಹಾಸದಲ್ಲಿ ಯಾರೂ ಸಹಾಯ ಮಾಡದೇ ಇರತಕ್ಕಂಥ ವಿಚಾರದಲ್ಲೂ ರಾಹು ತತ್ವದಿಂದ ಎಷ್ಟೋ ಮುಸಲ್ಮಾನರಂದರೆ 25,000 ಜನ ಅವತ್ತಿನ ಸಾಯಂಕಾಲ ಸಮಯದಲ್ಲಿ ನಮಾಜಿನ ಮಾಡಿರ್ತಕ್ಕಂಥದ್ದು ಸತ್ಯ. ಅದಕ್ಕೆ ಒಂದಲ್ಲ ಒಂದು ಧರ್ಮ ಎಲ್ಲರೂ ನಾವು ಪಾಲಿಸ್ತೀವಿ, ನಮ್ಮ ಧರ್ಮಗಳನ್ನು ಅವರು ಪಾಲಿಸ್ತಾರೆ. ಎಲ್ಲ ಒಟ್ಟಾಗಿದ್ದರೆ ಜೀವನ ಸುಖ, ಭಾರತ ದೇಶ ಸಂರಕ್ಷಣೆ. ನಂದನ ಅಂತಕ್ಕಂಥ ಇದರಲ್ಲಿ ನಂದನಾಂ ಸಂವತ್ಸರ ಅಂದರೆ ಭೂಮಿ ಬಿರುಕು ಬಿಡುತ್ತೆ ಅಂತ. ನಂದನಾಂ ಅಂದರೆ ಭೂಮಿ ಬಿರುಕು ಬಿಡೋ ವರ್ಷ ಅಂತ. ಅದಕ್ಕೆ ಆ ಸಂವತ್ಸರದಲ್ಲಿ ಎಷ್ಟು ಭೂಕಂಪಗಳಾಗತ್ತೋ, ನೀವುಗಳು ಏನು ಬೆಳೆಗಳನ್ನು ಬೆಳೀತಿರೋ ಹುಷಾರು ಹುಷಾರು ಹುಷಾರು. ರೋಗ ದೋಷಗಳು ಸೂರ್ಯನಿಂದ ತಾಪಮಾನ ಹೆಚ್ಚು 55, 65, 70ವರೆಗೂ. ಇವತ್ತು ಅಂಥ ತಾಪಮಾನ ತಡ್ಕೊಳಕ್ಕಾಗದೇ ಇರೋಷ್ಟು ಯಾರ ಕೈಲೂ ತಡ್ಕೊಳಕ್ಕಾಗಲ್ಲ. ಜೀವನದಲ್ಲಿ 35 ನೋಡಿರ್ಬೋದು, 25 ನೋಡಿರ್ಬೋದು, ಆದರೆ ರಾಜಸ್ಥಾನದಲ್ಲಿ ಪ್ರತಿದಿನ 65 ಇರುತ್ತೆ. ಅಂಥ ಸಮಯದಲ್ಲಿ ಬೆಳಗ್ಗೆ 10 ಗಂಟೆವರೆಗೂ ಇರ್ತಾರೆ ಕೆಲಸ ಮಾಡಿಕೊಂಡು, ತದನಂತರ ಮತ್ತೆ 4 ಗಂಟೆಗೆ ಬರೋದು ಆ ಕೆಲಸ ಕಾರ್ಯಕ್ಕೆ ಶಮನ ಆದಮೇಲೆ. ಆದರೆ ಇವತ್ತು ಸೂರ್ಯನ ಜೊತೆಗೆ ಛಾಯಾದೇವಿ ಸೇರ್ಕೊಂಡ್ಬಿಟ್ರಿಂದ ಇಡೀ ಭಾರತ ದೇಶದಲ್ಲಿ ಚರ್ಮ ವ್ಯಾಧಿ ಎಷ್ಟೋ ಗ್ರಹಗಳ ಮುಖಾಂತರವಾಗಿ ಕಾಮೆಟ್ಸು, ಹೆಮಿಟ್ಸು ಎಲ್ಲ ಇರತಕ್ಕಂಥದ್ದು ಏನೇನಿದೆಯೋ ಮೇಲ್ಗಡೆ ಉಪಗ್ರಹಗಳು ಅದೆಲ್ಲ 1340 ಸ್ಯಾಟಲೈಟ್ಸು ಬಸ್ಟ್ ಆಗಿ ವಿದ್ಯುತ್ ಹೊಟ್ಟೋಗುತ್ತೆ. ವಿದ್ಯುತ್ ಹೊಟ್ಟೋದಾಗ ಶಕ್ತಿ ಯಾರು ಕೊಡ್ತಾನೆ? ಪೆಟ್ರೋಲಿಯಂ ಭೂಮಿಯಲ್ಲಿ ಅಡಗಿದಾಗ, ಭೂಮಿಯಲ್ಲಿ ಅಗಿತಾ ಇದ್ದ ಸಮಯದಲ್ಲಿ ಯಾರ್ಯಾರು ಪೆಟ್ರೋಲಿಯಂ ಅಡಗ್ತಾ ಇದ್ರು, ಯಾರ್ಯಾರು ಪೆಟ್ರೋಲಿಯಂ ಕಿಂಗ್ ಅಂತಿದ್ರು, ಅಲ್ಲೂ ಪೆಟ್ರೋಲಿಯಂ ಬತ್ ಹೋಗುತ್ತೆ. ಆಗ ಪೆಟ್ರೋಲಿಯಂ ದರ ಎಲ್ಲಿಗೆ ಬರುತ್ತೆ? 1000 ರೂಪಾಯಿಗೆ ಬರುತ್ತೆ. ಏನು ಮಾಡಬೇಕು ಅವಾಗ? ಗಾಡಿಗಳನ್ನ ಏನು ಮಾಡಬೇಕಾಗಿಲ್ಲ, ಕುದುರೆಗಳನ್ನ ಕಟ್ಕೋಬೇಕು, ಕೋಚ್ಗಳು ಇಟ್ಕೋಬೇಕು, ಹೊರಡ್ತಾ ಇರಬೇಕು. ಅಂದರೆ ಕಾಲಚಕ್ರ ಮತ್ತೆ ತಿರುಗುತ್ತೆ. ಅದೇ ಸೈಕಲ್, ಅದೇ ನಡಿಗೆ, ನಮ್ಮದೇ ಜಮೀನು, ನಮ್ಮದೇ ಆಧಾರ. ಅದಕ್ಕೆ ಆ ಸೂರ್ಯನು ಬಂದಾಗ ಎಲ್ಲ ಸೋಲಾರ್ ಸಿಸ್ಟಮ್ಸ್, ಕರೆಂಟ್ ಇಲ್ದಿದ್ದಾಗ ಗೋಬರ್ ಗ್ಯಾಸು, ಸೋಲಾರ್ ಸಿಸ್ಟಮ್ಸ್, ಹೀಗೆ ನಡೆಯುತ್ತೆ ಜೀವನ. ಇದು ಕೂಡ ಸತ್ಯ. ಇಂಥ ಸಮಯದಲ್ಲಿ ಅಗ್ನಿ ಹುಷಾರು. ಹೆಣ್ಣುಮಕ್ಕಳು ಇನ್ನು ಮೇಲೆ ಧರ್ಮವಾಗಿದ್ದರೆ ಪ್ಯಾಂಟು ಶರ್ಟ್ ಹಾಕೊಳ್ಳದೆ ಹುಷಾರಾಗಿ ಸೀರೆಗಳು ಲಂಗದಾವಣಿ ಹಾಕೊಂಡ್ರೆ ಮರ್ಯಾದೆ. ಮಾನ ಮರ್ಯಾದೆ ಕಳ್ಕೊಂಡ್ರೆ ಹೋಗೋದು ನಿಮ್ಮದೇ ಮಾನ ಮರ್ಯಾದೆ. ಪೈಸಕ್ಕೂ ಇರಲ್ಲ, ಬೀದಿಲಿ ಇದ್ದಂಗಿರ್ತಾರೆ ಹೆಂಗಸರು ಅಂತ ಆ ಕಾಲದಲ್ಲಿ ಬರೆದಿರ್ತಕ್ಕಂಥ ಶಾಸನ ಇವತ್ತಿಗೂ ಜೀವನ ಚರಿತ್ರೆ. ಆ ಚರಿತ್ರೆಯನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ ಧರ್ಮದಲ್ಲಿ ಇಲ್ಲದೇ ಇದ್ದ ಪಕ್ಷದಲ್ಲಿ. ಪ್ರಾಣಿಗಳು ಸೌಮ್ಯವಾಗಿರೋದೆಲ್ಲ ಉಗ್ರವಾಗತ್ತೆ. ಉಗ್ರವಾಗಿರ್ತಕ್ಕಂಥ ಜೀವನ ಶಮನ ಮಾಡೋದು ಯಾರು? ಭಗವಂತ ಒಬ್ಬನೇ. ಇದಕ್ಕೆಲ್ಲ ಕಾರಣಕರ್ತವಾಗಿರ್ತಕ್ಕಂಥ ವಿಚಾರ ಪೂರ್ವದ ಬಾಗ್ಲು, ಪೂರ್ವದ ರೋಡು, ಪೂರ್ವದ ಮನೆ. ನೀವು ಮನೆಯಲ್ಲಿ ಅಟ್ಲೀಸ್ಟ್ ವಾಸ್ತವ್ಯ ಚೆನ್ನಾಗಿ ಹುಡ್ಕೊಳ್ಳಿ, ಜೀವನದಲ್ಲಿ ಒಳ್ಳೆಯದು. ಉತ್ತರವಾಗಿರ್ತಕ್ಕಂಥ ರಸ್ತೆ, ಉತ್ತರದಲ್ಲಿರ್ತಕ್ಕಂಥ ಮನೆ, ಉತ್ತರೇ ಉದಯನ್ಮುಖಿ ಅಂತ ಜೀವನದಲ್ಲಿ ಮುಂದುವರಿಬೇಕಾದ್ರೆ ಉತ್ತಮ. ಬಿಸ್ನೆಸ್ಸು ವ್ಯವಹಾರಕ್ಕೆ ಮಾತ್ರ ಪಶ್ಚಿಮ, ದಕ್ಷಿಣ ಯಾವತ್ತಿದ್ರೂ ಮೃತ್ಯು. ಯಾವತ್ತು ಸಂಕಷ್ಟಗಳು ಇದ್ದೇ ಇರ್ತೀರಾ, ಯಾವತ್ತು ಅಪಮೃತ್ಯು. ಮನೆಯಲ್ಲಿ ಘರ್ಷಣೆ, ಆಪರೇಷನ್ಸು ಇದ್ದೇ ಇರುತ್ತೆ. ಆದ್ರಿಂದ ದಯವಿಟ್ಟು ಯೋಗಕ್ಷೇಮಂ ವಹಾಮ್ಯಂ, ಆ ಯೋಗವನ್ನು ಹುಡುಕಬೇಕಾದ್ರೆ ಸೂರ್ಯನಾರಾಯಣನ ಮಾತ್ರ ಸಾಧ್ಯ, ಪೂರ್ವದಲ್ಲಿದ್ದರೆ ಮಾತ್ರ ಸಾಧ್ಯ. ಆದ್ರಿಂದ ಪೂರ್ವ ಉತ್ತರ ಮಾತ್ರ ಇಟ್ಕೊಳ್ಳಿ, ಜೀವನದಲ್ಲಿ ಅಭಿವೃದ್ಧಿ. ಇಂಥ ಮಾರ್ಗದಲ್ಲಿ ಸನಾತನ ಧರ್ಮ ಏನು ಹೇಳುತ್ತೆ? ಧರ್ಮೋ ರಕ್ಷತಿ ರಕ್ಷಿತ. ಮನೆಯಲ್ಲಿ ಎಂದಿಗೂ ಶಿವಂ ವಾಸ್ತು.